ನೋಡಿ ಇದು ಗೋಪಾಲ್ ಗೌಡ್ರು ಮತ್ತು ಅವರ ಫ್ಯಾಮಿಲಿ. ಇವರು ಗೋಪಾಲ್ ಗೌಡ್ರು, ಅವರ ಚಿಕ್ಕಪ್ಪ ಅವರು ಹಾಗೂ ಅವ್ರ ಚಿಕ್ಕಪ್ಪ ಅವ್ರ ಮಗ. ಇವ್ರ ಹಿರೇಗೌಡ ಬಸನಗೌಡ್ರು. ಓಕೆ. ಈ 3 ಜನ ಸೇರಿ ಇದು ಸಾವಯವ ಕೃಷಿ ಹಾಂ ಹಾಂ ಮಾಡ್ತಾರೆ. ಮಾಡ್ತಾ ಇರೋದು. ಓಕೆ. ದರ್ಶನ್ ಅವ್ರು ಯಾವಾಗ ಬಂದಿದ್ರು? ದರ್ಶನ್ ಅವರು ಬಿಸಿ ಪಡ್ಬಿಟ್ಟು ಬರ್ತಡೇ ಓಕೆ ಓಕೆ. ದರ್ಶನ್ ಅವರು ಅವ್ರ ಬರ್ತಡೇ ಬಾಳಿಕಾ ಪೌಡರ್ ಮಾಡ್ತಿದ್ವಿ. ನಮ್ಮ ನಮ್ಮ ದೇಶದಾಗ ಫಸ್ಟ್ ನಮ್ಮ ಬಾಳಿಕಾ ಪೌಡರ್ ಕಂಡಿಡಿದಾರ ನಾವು. ಬಾಳಿಕಾ ಪೌಡರ್ ಮೈದಾ ಹಿಟ್ಟಿನ ಬಗ್ಗೆ ಯೂಸ್ ಮಾಡೋದು. ಮಾರ್ಕೆಟಿಂಗ್ ಮಾಡಿದ್ವಿ. ಓಕೆ. ಈ ಕರೋನಾ ಟೈಮ್ನಾಗ ನಮ್ದು 4 ಎಕರೆ ಬಾಳೆ ಹಾಕಿದ್ವಿ ಫಸ್ಟ್ ಕರೋನಾ ಬಂದಾಗ. ಅದು 4 ಎಕರೆ ವೇಸ್ಟ್ ಆಗ್ಬಿಡ್ತು. ಯಾಕೆ ಮಾರ್ಕೆಟ್ ಇಲ್ದಂಗ ಆಯ್ತು. 4 ಎಕರೆ ಹೋಗ್ಬಿಡ್ತು ಬಾಳೆಕಾಯಿ. ಬಾಳೆ ವೇಸ್ಟ್ ಆಗ್ಬಿಡ್ತು. ಮತ್ತೆ ಎರಡನೇ ಟೈಮ್ ಕರೋನಾ 2 ಎಕರೆ ಇತ್ತು. ನಮ್ಮ ಮಿಸ್ಸಸ್ ನಾವು ಕುತ್ಕೊಂಡು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಆ ಬಾಳೆಕಾಯಿಯನ್ನ ಕಾಯಿ ಹಣ್ಣು ಬಂದ್ರೆ ಕಾಯಿ ತಗೊಂಡು ಸ್ಲೈಸ್ ಮಾಡಿ ಸಿಪ್ಪಿ ತೆಗೆದು ಅದನ್ನ ಒಣಗಿಸಿ ಪುಡಿ ಮಾಡಿ ಅದರಿಂದ ನಾವು ಮನ್ಯಾಗ ನಾವು ಹೋಳಿಗೆಗೆ ಹಿಟ್ಟಿ ಮಧ್ಯೆ ಮದುವೆ ಮಧ್ಯೆ ಯೂಸ್ ಮಾಡಕ್ಕಾಗ್ತೀವಿ. ಆಮೇಲೆ ಇವನ್ ಮಕ್ಕಳಿಗೆ ಆಮೇಲೆ ಗ್ಯಾಸ್ಟ್ರಿಕ್ ಇದ್ದಾರೆ ಬೆಳಿಗ್ಗೆ ನೀವು ಎಲ್ಲಾ ಮನುಷ್ಯರು ಒಂದು ಚಮಚ ಬನಾನಾ ಪೌಡರ್ ಹಾಕಿ ನಾವು ನೀರ್ ಕುಡಿದ್ಬಿಟ್ಟು ಅದರಂತ ಫುಡ್ ಭಯಂಕರ ವಿಟಮಿನ್ ಇರುತ್ತೆ. ಇವಾಗ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಇವಾಗ ಯಾರಿಗಾರು ಬೇಕಂದ್ರೆ ಸಿಗುತ್ತಾ ಪೌಡರ್? ಅದು ಕೆಜಿ ಎಷ್ಟಿದೆ? ಪರ್ ಕೆಜಿ ಅದು ಡಿಪೆಂಡ್ ಅಪಾನ್ ಮಾವಿನಕಾಯಿ ಮಾಲ, ಇದು ಬಾಳೆಕಾಯಿ ಮಾಲ. ಬಾಳೆ ರೇಟ್ ಹೆಂಗಿರುತ್ತೆ ಆ ಟೈಪ್. ಓಕೆ. ಈಗ ಎಟ್ ಪ್ರೆಸೆಂಟ್ ಏನ್ ಮಾಡ್ತಾ ಈಗ ಪ್ರೆಸೆಂಟ್ ಒಂದು 280 300 ರೂಪಾಯಿ ಕೆಜಿ. ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ. ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ. ಎಷ್ಟು ದಿನದಲ್ಲಿ ತಲುಪಿಸ್ತೀರಾ ಅದನ್ನ? ಒಂದು ವಾರದಲ್ಲಿ ಬೇಕು. ಒಂದು ವಾರದಲ್ಲಿ. ಓಕೆ. ಈಗ ನಮ್ದು ನೋಡಿ ಸಿರ್ಸಿವಾ ಮಾಡ್ತಿದ್ದಾರೆ. ಸಿರ್ಸಿ ಆಮೇಲೆ ಇಲ್ಲಿ ಮೈಸೂರು ಮಾಡ್ತಿದ್ದಾರೆ. ಟೋಟಲ್ ನಮ್ ಕರ್ನಾಟಕದಾಗ 10 ಮಂದಿ ಮಾಡ್ತಾರೆ. ನಮ್ದು ನೋಡಿ ನಾವು ಮಾಡಿದ್ ನೋಡಿ ಎಲ್ಲಾ ಇದು ಮಾಡ್ತೀವಿ. ನಾವು ಅದ್ರ ಸಂಬಂಧ ತರಬೇತಿ ಹೇಳಲಿಕ್ಕೆ ಹಾನಗಲ್ಲು ಸಿರ್ಸಿ ಅಲ್ಲೆಲ್ಲ ಹೋಗ್ಬೇಕು. ಈಗ ಯಾರು ಮಹಿಳಾ ಸಂಘ ಒಳ್ಳೆ ಅನುಕೂಲ ಆಗ್ತದೆ. ಅವ್ರೆಲ್ಲ ಹೋಗಿ ತರಬೇತಿ ಕೊಟ್ಟು ಬಂದ್ವಿ. ಒಂದ್ ದಿವಸ ಬಾಳೆಕಾಯಿ ಪೌಡರ್ ಅವ್ರ ಅದನ್ನ ಮಾಡ್ಕೊಂಡು ಅವ್ರು ಮಾಡ್ತಾರೆ. ಮಹಿಳಾ ಸಂಘ ಮಾಡ್ತಾರೆ. ಮಾಡ್ಕೊಂಡು ಅವರು ಸಂಘದಿಂದ ಮಾರ್ಕೆಟಿಂಗ್ ಮಾಡ್ತಾರೆ. ಮೈದಾ ತಿಂದು ಹೆಲ್ತ್ ಹಾಳು ಮಾಡ್ಕೊಳಕ್ಕಿಂತ ಇದು ಬೆಸ್ಟ್. ಬಾಳೆಕಾಯಿ ಪೌಡರ್ ನೋಡಿ. ಇದು ಯಾರಿಗಾರು ಬೇಕು ಅಂದ್ರೆ ಅವ್ರ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಗೋಪಾಲ್ ಗೌಡ್ರಿಗೆ. ಅವರೇ ನಿಮ್ಗೆ ತಲುಪ್ಸಂತ ವ್ಯವಸ್ಥೆ ಮಾಡ್ತಾರೆ. ಸೊ ಈ ತರ ನೋಡಿ ಅವರು ಎಷ್ಟು ತರದ ಬಿಸ್ನೆಸ್ ಗಳನ್ನ ಮಾಡ್ತಾ ಇದಾರೆ. ಹಣ್ಣಿಂದ ಆಗಿರ್ಬೋದು, ಆ ಕಡೆ ನರ್ಸರಿ ಮಾಡ್ತಾರೆ, ಅದ್ರ ಜೊತೆ ಮೀನಿನ ಕೃಷಿ ಮಾಡ್ತಾರೆ, ಕೋಳಿ ಸಾಕಾಣಿಕೆ, ಮತ್ತೆ ಮೆಕ್ಕೆಜೋಳ ಮಾಡಿದ್ದಾರೆ, ತೆಂಗು, ಅಡಿಕೆ, ಹಣ್ಣುಗಳು, ಈ ಕಡೆ ದವಸ ಧಾನ್ಯಗಳು, ಎರೆಹುಳು ಗೊಬ್ಬರ, ಬಾಳೆಕಾಯಿ ಪೌಡ್ರು, ಇನ್ನು ಏನ್ ಬೇಕು ನಿಮ್ಗೆ ಎಲ್ಲಾ ರೀತಿನೂ ಕೂಡ ಇವರು ಬಿಸ್ನೆಸ್ಗಳು. ಇದಕ್ಕೆ ಸಮಗ್ರ ಕೃಷಿ ಅನ್ನೋದು. ಇದು ಫಿಶ್ ಗೆ ಅಂತ ಮಾಡಿದ್ವಿ. ಓಕೆ. ಫಿಶ್ ಆಮೇಲೆ ನೀರ್ ಸ್ಟೋರೇಜ್. ನಮ್ದು ಈಗ ಬೇಸಿಗೆ ಟೈಮ್ ಅಲ್ಲಿ ನೀರ್ ಕಡಿಮೆ ಆಗ್ಬಿಡ್ತಾವ. ಆ ಟೈಮ್ ನಾವು ಎಲ್ಲಾ ಬೋರು ನೀರ್ ಕೂಡಿಸ್ಬಿಡ್ತೇವೆ. ಇಲ್ಲಿಂದ ಮೋಟರ್ ಹಾಕಿ ನಾವು ಇಲ್ಲಿಂದ ನಾವು ಅಡಿಕೆ ತೋಟ. ಈ ಫಿಶ್ ಬಿಡ್ತಾವ ಮಳೆಗಾಲ ಟೈಮ್ ಫಿಶ್ ಬಿಡ್ತೈತೆ. ಓಕೆ. ಬೇಸಿಗೆ ಟೈಮ್ ನೀರ್ ಬಿಟ್ಕೊಂಡು ಖಾಲಿ ಮಾಡ್ಕೊಳ್ತೇವೆ. ಆಮೇಲೆ ಸುತ್ತಲೂ ಫಂಕ್ಷನ್ ಮಾಡಿದ್ರೆ ಒಂಥರ ಸ್ವಿಮ್ಮಿಂಗ್ ಪೂಲ್ ತರ ಆಗುತ್ತೆ. ಮಕ್ಕಳು ಎಂಜಾಯ್ ಮಾಡ್ತಾರೆ ಬಂದು. ಸೂಪರ್. ಎಲ್ಲಾನು ಅನುಕೂಲ ಮಾಡ್ಕೊಂಡಿದೀರಾ ಎಲ್ಲ. ಇದ್ರಲ್ಲೇ ಈ ಹೊಲದಲ್ಲೇನೆ ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ತರ ಎಲ್ಲಾರನು ರೆಡಿ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಇದು ಬೆಸ್ಟ್ ಲೈಫ್ ಅಂತ ನಾನು ಹೇಳ್ತೀನಿ. ಇದು ಬನ್ನಿ, ರುದ್ರಾಕ್ಷಿ ಗಿಡ ಇದೆ. ರುದ್ರಾಕ್ಷಿ ಗಿಡ ಇದೆ. ಓಕೆ. ರುದ್ರಾಕ್ಷಿ ಗಿಡ ಇದೆ ನೋಡಿ. ನಾವೆಲ್ಲ ರುದ್ರಾಕ್ಷಿ ಹಾಕಂತೀವಲ್ಲ ಕೊರಳಲ್ಲಿ, ಅದು ಗಿಡ ಅಂತದ್ದು ಈ ಮರದಿಂದಾನೆ. ಇದು ಇವಾಗ ಬಿಟ್ಟಿಲ್ಲ, ನೆಕ್ಸ್ಟ್ ಬಿಟ್ಟಾಗ ಅದ್ರ ತೋರಿಸ್ತೀವಿ ಇಮೇಜಸ್ ಗಳು ಯಾವ ತರ ಇರುತ್ತೆ ಅಂತ. ಇದು ಕೋಳಿ ಫಾರ್ಮ್. ಬನ್ನಿ ಇವಾಗ ಕೋಳಿ ಫಾರ್ಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ ವ್ಯವಸ್ಥೆ ಹೇಗಿದೆ.
ನೋಡಿ ಇವರ ಕೋಳಿ ಫಾರ್ಮ್ ಯಾವ ತರ ಇದೆ ಅಂತ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಅವರಿಂದನೇ ತಿಳ್ಕೊಳ್ಳೋಣ. ಇದೆಲ್ಲ ನಾಟಿ ಕೋಳಿ ಫಾರ್ಮ್, ಇದು ಮಾಂಸದ ಕೋಳಿಗಳು. ಇದು ಕೋಳಿ ಫಾರ್ಮ್ ಮಾಡಕ್ ಸ್ಟಾರ್ಟ್ ಮಾಡಿ ನೀವು ಎಷ್ಟು ವರ್ಷ ಆಯ್ತು? ಈಗ ನಾವು ಮಾಡಿದ್ದು 1 ವರ್ಷ ಆಯ್ತು. 1 ವರ್ಷ. ಇದು ಎರಡನೇ ಬೆಳೆ. ಎರಡನೇ ಬೆಳೆ. ಎಷ್ಟು ತಿಂಗಳದ ಒಂದ್ ಬೆಳೆ ಇದು? ಇದು ಬೆಳೆಯಲಿದ್ದು ಮತ್ತೆ ಪ್ರಪೋಸ್ ಮಾಡುದು, ಮಾಸಿಕ ಪ್ರಪೋಸ್ ಮಾಡ್ಬೋದು. ಓಕೆ. ನಾನು ಮಾಸದ ಒಂದು 4 ತಿಂಗಳು ಬೆಳಕತ್ತ ಮರಿ ತಂದು 4 ತಿಂಗಳು ಮಾಡಕ 4 ತಿಂಗಳು ಮರಿ ಕೊಟ್ಟಿದ್ದೆ, ಕೋಳಿ ಮಾಡಿದ್ದೆ. ಈಗ ಇದು ಎರಡನೇ ಬಾರಿ ಈಗ 500 ಇದೆ. ಓಕೆ, 500 ಕೋಳಿ ಇದೆ. ಈಗ ಇನ್ನೊಂದು ದಿವಸ ನಾವು ಮಟನ್ ಮಾಡ್ಬೋದು, ಒಳ್ಳೆ ಲಾಭ ಇದೆ. ಈಗ ನೀವು ಮೊಟ್ಟೆ ತಗೊಂಬಂದ್ ಮರಿ ಮಾಡಿಸ್ತೀರಾ ಅಥವಾ ಮರಿ ತಗೊಂಡ್ಬರ್ತೀವಿ? ಓಕೆ. ಮರಿ ಆದ್ರೆ ಎಷ್ಟಕ್ಕೆ ಸಿಗುತ್ತೆ ನಿಮ್ಗೆ? ಮರಿ ಅಂದ್ರೆ 3-4 ತಿಂಗಳಲ್ಲಿ ಇದಕ್ಕೆ ಒಂದು ಕೋಳಿಗೆ ಎಷ್ಟು ಖರ್ಚು ಮಾಡ್ಬೋದು ನೀವು? ಒಂದು ಕೋಳಿಗೆ ಒಂದು 100 ಒಂದು 100 ರೂಪಾಯಿ ಕೋಳಿ ಆದ್ರೆ 100 ರೂಪಾಯಿ. ಈಗ ಮಾಂಸಕ್ ಮಾರಿದ್ರೆ ಮಿನಿಮಮ್ ಅಂದ್ರೆ ಅಟ್ಲೀಸ್ಟ್ ಒಂದ್ ಕೋಳಿಗೆ 200 ರೂಪಾಯಿ ಲಾಭ, 200 ರೂಪಾಯಿ ಲಾಭ. ನೋಡ್ಬೋದು ಈ ಕಡೆ ಎಲ್ಲ ತುಂಬಾ ಇದೆ. ಯಾವ ತರ ಇದೆ ನೋಡಿ. ಈಗ ಇಲ್ಲಿ ಮೇಲಿಂದ ಮೊಟ್ಟೆ ಇಟ್ರೆ ಬೀಳಲ್ಲ, ಅದು ಅದ್ರ ಕೆಳಕ್ ಕುಂತ ಮೊಟ್ಟೆ ಇದು ನಮ್ಗ ಒಂದ್ 20 ಕುರಿ ಮಾಡ್ಕೊಂತ ಮಾಡಿ, 20 ಕುರಿ 6 ಫೂಟ್ 5-6 ಫೂಟ್ ಮನುಷ್ಯ ಹೋಗಲ್ಲ ಮಾಡಿ ನಾವು ಕುರಿ ಮಾಡ್ಬೋದು. ಓಕೆ. 20 ಕುರಿ ನಿಂದಿರ್ಬೇಕಂತ ಮೇಲೆ ಮೇಲ್ಗಡೆ ಬಂದ ಮಾಡಿ ಕುರಿ ಪ್ಲಸ್ ಕೆಳಗಡೆ ಕೋಳಿ. ಓಕೆ, ಎರಡನ್ನೂ ಮೇಂಟೈನ್. ಈಗ ಯಾರಾದ್ರೂ ಕೋಳಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ನೀವೇನ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀರಾ? ಯಾರು ಕೋಳಿ ಫಾರ್ಮ್ ಮಾಡ್ತೀವಿ ಕೋಳಿ ಮಾಡಿದ್ರೆ ಈ ಕೋಳಿನ ಮಾಡ್ಬೋದು. ಈಗ ಇದ್ರಲ್ಲಿ ಸೋನಾಲಿ ಇದು ಮಟ್ಟಿಗೆ ಬರುತ್ತೆ, ಮಾಂಸಕ್ಕೆ ಓಕೆ ಮಾಡ್ಲಿಕ್ಕೆ ರೈತರು ಮನೆ ಹತ್ರ 3 ಕೋಳಿ ಒಂದು ಸಮಾಜ ಶೂಟಿ ಇದ್ದಾಗ ಅದನ್ನ ನಾವು ಮಾಡ್ಕೊಂಡ್ವಿ. ನಾವು ಮಾರ್ಕೆಟ್ ಎಲ್ಲ ಸ್ಪ್ರೇ ಮಾಡ್ಬಿಡ್ತಾರೆ. ಇವಾಗ ಇದನ್ನ ನೀವು ಕೋಳಿ ಹೊರಗಡೆ ಏನ್ ಬಿಡಲ್ಲ, ಬರೀ ಇಷ್ಟ ಜಾಗದಾಗ ಇವಕ್ಕೇನು ರೋಗಗಳು ಬರೋಂಥದ್ದು? ಸ್ಟಾರ್ಟಿಂಗ್ ಮರಿಗೂ ಸ್ವಲ್ಪ ರೋಗ ಆಮೇಲೆ ಏನ್ ರೋಗ ಓಕೆ. ಒಂದ್ಸತಿ ಇದು ಈ ಎನ್ವಿರಾನ್ಮೆಂಟ್ ಸೆಟ್ ಆಗ್ಬಿಟ್ರೆ ಏನಾಗೋದು. ಓಕೆ. ಈಗ ಏನ್ ಯಾರು ಮಾಡ್ತಾರೆ ಅಂದ್ರೆ ಅವ್ರಿಗೆ ಲಾಭದಾಯಕ ಮಾಡುದು. ಓಕೆ. ಮಾಡಿ ಒಳಗಡೆ ಹಣ್ಣು ಎಲ್ಲ ಓಕೆ. ಏನು ಮಾಡ್ಬೋದು. ಸೂಪರ್. ಈಗ ಇಷ್ಟೇ ಜಾಗ ಇತ್ತು ಅಂದ್ರೆ ಅವ್ರು ಮಾಡ್ತಾರೆ ಅಂತ ಅವ್ರಿಗೊಂದು ಆಸೆ ಇದ್ರೆ ಮಾಡ್ಬೋದು ಅಂತ ಜಾಗದಲ್ಲಿ ಮಾಡ್ಬೇಕು. ಇವಾಗ ಏನ್ ನೀವು ಹೊರಗಡೆ ಬಿಡ್ತಾ ಇಲ್ವಲ್ಲ ಈಗ ಇದು ಆಚೆ ಬಿಡ್ತಿಲ್ವಲ್ಲ, ಇದೇ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಮಾಡ್ಬೋದು. ಓಕೆ. ಅಂದ್ರೆ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಇದು? ಮಾರ್ಕೆಟಿಂಗ್ ಈಗ ಸ್ವಲ್ಪ ಏನೋ ಎಲ್ಲಿ ನೋಡಕ್ ತ್ಯಾಗದ ಗಿಡದ ಎಲ್ಲಿ ಕಂಡಂಗ ಡೌಟ್ ಅಂತ ಕೇಳಿದೆ. ಅಂಜೂರದಲ್ಲಿ ಒಂದು 8 ತಳಿ ಬರುತ್ತೆ. ಅಂಜೂರ ನಮ್ಮ ಹೊಲದಲ್ಲಿ 2 ತಳಿ ಇದೆ. ಓಕೆ. ನೋಡಿ ಕಾಯಿ ಚೆನ್ನಾಗ್ ಬಿಟ್ಟಿದೆ ಇದು. ಇದು ನುಷಿ ರೋಗ, ಇದು ಹುಳ. ಓಕೆ. ಈಗ ನಾವು ಪ್ರತಿಯೊಂದಕ್ಕೂ ಕೆಮಿಕಲ್ ಯೂಸ್ ಮಾಡಂಗ
ಹಾ 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 ಏನೆಣ್ಣೆ ಅಷ್ಟೇ ಸ್ಪ್ರೇ ಮಾಡ್ತಾರೆ, ಬೇವಿನ ಎಣ್ಣೆ. ಏನೆಣ್ಣೆ ಅಷ್ಟೇ ಸ್ಪ್ರೇ ಮಾಡ್ತಾರೆ. ಓಕೆ. ಈ ಕಾಂಗ್ರೆಸ್ ಗಿಡಕ್ಕೆ ಯಾವ್ದಿಲ್ವಾ ನಿಮ್ಮಲ್ಲಿ ಔಷಧಿ? ಕಾಂಗ್ರೆಸ್ ಕಾಂಗ್ರೆಸ್ ಗಿಡಕ್ಕೆ ಮಾಡ್ಬೋದು, ಐತಿ ಕಾಂಗ್ರೆಸ್ ಗಿಡಕ್ಕೆ ಐತಿ. ಅಂದ್ರೆ ಇದಕ್ಕೆ ಕೊನೆ ಅನ್ನೋದಿಲ್ಲ. ಇಲ್ಲ ಕಾಂಗ್ರೆಸ್ ಗಿಡಕ್ಕೆ ಐತಿ, ಕೊನೆ ಇಲ್ಲ. ಐತಿ ಮತ್ತೆ ನಾವು ಸ್ಪ್ರೇ ಮಾಡ್ಬೇಕು. ಕಳೆನಾಶಕ ನಾವೇನ್ ಮಾರ್ಕೆಟ್ ಅವಾಗಿ ನಾವು ರೆಡಿ ಮಾಡ್ತೀವಿ. ಏನ್ ಸೊಪ್ಪು, ತಂಬಾಕ, ಸುಣ್ಣ, ಕಳೆ ಹಾಕಿ ಒಂದು 15-20 ದಿವಸ ಕಳೆ ಹಾಕಿ ನಾವು ಸ್ಪ್ರೇ ಮಾಡಿದ್ರೆ ಹುಳಾನು ಹೋಗ್ತಿ, ಕಳೆನೂ ಇದು ಕಾಫಿ ಅದು. ಹಾ ಹಾ ಕಾಫಿನೂ ಕೂಡ ಬೆಳೆದಿದ್ದೀರಾ? ಸೂಪರ್. ಕಾಫಿ ಗಿಡ ಇದೆ. ಅದು ಏಲಕ್ಕಿ ಹೋಗ್ಬಿಟ್ಟಿದೆ ಅಲ್ಲಿ ಲಾಸ್ಟ್ ಅಲ್ಲಿ. ಇದೆ ಏಲಕ್ಕಿ, ಅಲ್ಲಿ ಸೆಂಟ್ರಾಗ್ ಐತಿ ನೋಡಿ ಅದು ಏಲಕ್ಕಿ. ಏಲಕ್ಕಿ. ಅದು ಮನೆಗೋಸ್ಕರ ಮಾಡ್ತಾರೆ. ಮಳೆಗೋಸ್ಕರ ಮನೆಯಲ್ಲೇ ಎಲ್ಲ ಇಲ್ಲಿ ಸಿಗಂತ. ನೋಡ್ಬೋದು ಇಲ್ಲೆಲ್ಲ ಕಾಫಿ ಗಿಡಗಳನ್ನ ಹಾಕಿದ್ದಾರೆ. ಕೇವಲ ಬರೀ ಮಲೆನಾಡು ಗುಡ್ಡದಲ್ಲಿ ಮಾತ್ರ ಬೆಳಿತಾರೆ ಅಂತಂದಲ್ಲ, ಇಲ್ಲಿ ಇದು ಬೆಳೆ ಬರುತ್ತೆ, ಇಳುವರಿ ಇಲ್ಲಿಯವ್ರು ಮಾಡಿದ್ರೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ, ಕಾಫಿ ಮಾಡ್ಬೋದು. ಇದು ಮೆಕಡೋಮಿಯಾ ಅಂತ ಹೇಳಿ. ಮೆಕಡೋಮಿಯಾ ಇದು ಆಸ್ಟ್ರೇಲಿಯಾ ಬಾದಾಮ್ ಅಂತಾರೆ. ನಮ್ಮಲ್ಲಿ ಇಂಡಿಯಾ ಬ್ಯಾಂಕ್ ಬಾದಾಮ್ ಬೀಜ ಬರುತ್ತಲ್ಲ, ಹಂಗದು ಆಸ್ಟ್ರೇಲಿಯಾ ಬಾದಾಮ್ ಗಿಡ ಇದೆ. ಅದ್ರಲ್ಲೇ ಒಂದು ತಳಿ. ತಳಿ. ಇದು 1 ಎಕರೆ ಐತಿ. ಇದು 1 ಎಕರೆದಲ್ಲಿ ಒಂದು 50 ತಳಿ ಹಣ್ಣಿನ ಗಿಡ ಇದೆ. 50 ತಳಿ ಹಣ್ಣಿನ ಗಿಡ ಇದೆ. ಕರ್ಪೂರದ ಗಿಡ. ಇವತ್ತೆಲ್ಲ ಕೆಮಿಕಲ್ ಕರ್ಪೂರ ಬರುತ್ತೆ, ಇದನ್ನ ನ್ಯಾಚುರಲ್ ಆಗಿ ಇದನ್ನ ಬಟ್ಟಿ ಇಳಿಸಿ ಮಾಡ್ತಿದ್ರು ಅಂತ ಹೇಳ್ತಾರೆ. ನೋಡ್ಬೋದು ಎಲೆ ಈ ತರ ಇದೆ. ಹಂಗಾಗಿ ಕ್ಯೂಚ್ ನೋಡಿದೆ. ಸ್ಮೆಲ್ ಇಲ್ಲಿ ನೋಡಿ, ಇದನ್ನ ಈ ತರ ಮಾಡಿ ಸ್ಮೆಲ್ ನೋಡಿದ್ರೆ ಪಕ್ಕ ಕರ್ಪೂರ ಸ್ಮೆಲ್ ಇದೆ. ಅದು ಎಷ್ಟು ನ್ಯಾಚುರಲ್ ಆಗಿದೆ. ಹೆಂಗೆ ಶಿವು ಸ್ಮೆಲ್? ಅದು ವೆಲ್ವೆಟ್ ಆಪಲ್ ಅಂತ, ಅಲ್ಲಿ ದೊಡ್ಡ ಇದು ಐತಲ್ಲ, ವೆಲ್ವೆಟ್ ಆಪಲ್. ಆ ಕಡೆ ಬಟರ್ ಫ್ರೂಟ್ ಇದೆ. ಓಕೆ, ಬಟರ್ ಫ್ರೂಟ್ ಆ ಕಡೆ ಇದೆ. ಹಿಂಗು ಗಿಡ, ಇದು ಹಿಂಗು ನಾವೇನು ಊಟ ಮಾಡ್ತಲ್ಲ, ಹಿಂಗು ಗಿಡ. ಓಕೆ, ನಮ್ಗೆ ಹಿಂಗ್ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಗಿಡದಿಂದ. ಹಿಂಗು ಗಿಡ. ಹಿಂಗು ಚಿಕ್ಕ ಮಕ್ಕಳಿಗೆ ಬಹಳ ಕುಡಿಸ್ತಾರೆ. ಎಲ್ಲ ಔಷಧಿ ಗುಣ ಇರೋಂತ ಗಿಡಗಳನ್ನೇ ಬೆಳೆಸ್ಕೊಂಡಿದೀರ. ಎಫರ್ಟ್ ಬಾಳ ಹಾಕ್ಬೇಕಪ್ಪ. ಬಾಳ ಎಫರ್ಟ್ ಹಾಕ್ಬೇಕು. ಸ್ವಲ್ಪ ಗಿಡ ಹಚ್ಚಿದ್ವಿ ಕುಂತ್ವಿ ಅಂದ್ರೆ ಏನಾಗಲ್ಲ. ಅಷ್ಟೇ ಹಾರ್ಡ್ ವರ್ಕ್ ಮಾಡ್ಬೇಕು. ಹಲಸಿನಲ್ಲಿ ನಮ್ಮ ಹೊಲದಲ್ಲಿ 8 ತಳಿ ಇದೆ. ಇದು 2 ವರ್ಷಕ್ಕೆ ಬಿಡುತ್ತೆ ಅಂತಾರಲ್ಲ? 3 ವರ್ಷಕ್ಕೆ ಬಿಡುತ್ತೆ. 3 ವರ್ಷಕ್ಕೆ ಬಿಡುತ್ತೆ. 3 ವರ್ಷಕ್ಕೆ. ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ. ಸೀತಾಫಲ. ಲಕ್ಷ್ಮಣ ಫಲ. ಅಲ್ಲಿ ಆಕಡೆ ರಾಮಫಲ, ಲಕ್ಷ್ಮಣ ಇಗೋದು ಅಲ್ಲಿ ಆಕಡೆ. ಇದು ಸ್ವಲ್ಪ ಸೈಜ್ ದೊಡ್ಡದು ಬರುತ್ತೆ. ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ನೋಡಿ ಎಷ್ಟು ವೆರೈಟಿ ಹಣ್ಣುಗಳಿದೆ. ಒಳ್ಳೆ ಯಾವ್ದೋ ಕಾಡಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ ಇಲ್ಲಿ ಬಂದ್ರೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಇಲ್ಲೆಲ್ಲ. ದಟ್ಟವಾಗಿ ಬೆಳ್ಕೊಂಡಿದಾವೆ ಮರ ಗಿಡಗಳು. ಇದು ಆಲ್ ಸ್ಪೇಸಸ್ ಅಂತ ಇದೆ. ಯಾವ್ದು? ಆಲ್ ಸ್ಪೇಸಸ್. ಓಕೆ. ಇದು ಆಲ್ ಸ್ಪೇಸಸ್ ಅಂದ್ರೆ ಸರ್ವ ಸಾಂಬಾರ್ ಕನ್ನಡದಾಗ. ಚಕ್ಕಿ, ಏಲಕ್ಕಿ, ಲವಂಗ ಏನು ಹಾಕಲ್ಲ ಸಾಂಬಾರಿಗೆ. ಆಲ್ ಸ್ಪೈಸಸ್. ಎಲ್ಲ 4 ಹಾಕಿ ಸಾಕ ಸಾಂಬಾರಿಗೆ. ಸಾಂಬಾರ್ಗೆಲ್ಲ ಭಾರಿ ರುಚಿ. ಒಳ್ಳೆ ಫ್ಲೇವರ್ ಇದೆ. ಸೀರಿಯಸ್ಲಿ ಬೆಸ್ಟ್ ಪರ್ಫ್ಯೂಮ್ ಇನ್ ದ ವರ್ಲ್ಡ್. ಶ್ರೀಗಂಧ ಇದೆ. ಶ್ರೀಗಂಧ. ಓಕೆ, ಶ್ರೀಗಂಧನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ 50 ಗಿಡ ಇದೆ ಈ ಹೊಲದಲ್ಲಿ. 50 ಗಿಡ ಶ್ರೀಗಂಧ ಇದೆ. ಇದ್ರದೆಲ್ಲ ಸೆಕ್ಯೂರಿಟಿ ಹೇಗ್ ಮೇಂಟೈನ್ ಮಾಡ್ತೀರಿ ನೀವು? ಸೆಕ್ಯೂರಿಟಿ ಸದ್ಯ ಏನಿಲ್ಲ. 20 ವರ್ಷ. 20 ವರ್ಷ ನಂತರ ವಿಚಾರ ಮಾಡೋದು. ಸದ್ಯ ರೈಟ್. ಅದು ಯಾರಿಗೂ ಗೊತ್ತಾಗಲ್ಲ. ಅದು ಎಷ್ಟ್ ಚೆನ್ನಾಗಿ ಹೂ ಬಿಟ್ಟಿದೆ ಅದು. ಇದು ಹಲಸು. ಇದು ಒಂಥರ ಹಲಸು. ಕೆಳಗಡೆ ಹಣ್ಣು ಬಿಟ್ಟಿದೆ ನೋಡಿ. ಎಲ್ಲಾ ಗಿಡದಲ್ಲ ಮೇಲ್ಗಡೆ ಬಿಡೋದ್ ನೋಡಿರ್ತೀವಿ, ಇಲ್ಲಿ ಕೆಳಗಡೆ ಬಿಟ್ಟಿದಾವೆ ನೋಡಿ ಹಲಸು. ಇಳುವರಿ ಎಲ್ಲ ಎಷ್ಟು ಚೆನ್ನಾಗಿದಾವೆ. ಇದು 360 ಆಲ್ ಸೀಸನ್ ಹಲಸು ಅಂತ ಇದೆ. ಆಲ್ ಸೀಸನ್ 365 ದಿವಸ ಹಲಸು. ಕೆಳಗಡೆ ಹಣ್ಣು ಎರಡು ಬಿಟ್ಟು ಮೇಲ್ಗಡೆ ಹೂ ಹಾಕ್ತದೆ. ಓಕೆ, ಆಲ್ ಸೀಸನ್ ಹಲಸು. ಈಗ ಎಷ್ಟ್ ದಿನಕ್ಕೊಮ್ಮೆ ಕಟಾವ್ ಮಾಡ್ಬೋದು? ಈಗ ಸುಮ್ ಹಣ್ಣು ಬಂದಾಗ ಹಣ್ಣು ಹರಿತಾ ಇರೋದು, ಹೂ ಬಿಡ್ತಾ ಇರೋದು. ಎನಿ ಟೈಮ್ ಬರ್ತಾ ಇರೋದು. ಇದೊಂದು ಗಿಡ, ಅದೊಂದು ಗಿಡ ಆಲ್ ಸೀಸನ್. ಓಕೆ, 365 ದಿವಸ ಹಲಸು. ಸೂಪರ್. ಚಿಕ್ಕ ಹಣ್ಣಿನ ಗಿಡಗಳು. ಚಿಕ್ಕ ಹಣ್ಣಿನ ಗಿಡ.
ಇದು ಇದು ಅಲ್ವೇರಾ ಅಲ್ವೇರಾ. ಅಲ್ವೇರಾ ಓಕೆ. ಅಲ್ವೇರಾ ಹಾ ಹಾ. ಇದು ಇದರಪ್ಪ ಇದು ತಳಿ ವಾಟರ್ ಆಪಲ್. ವಾಟರ್ ಆಪಲ್. ವಾಟರ್ ಆಪಲ್. ಹಾ ಹಾ ಹಾ. ವಾಟರ್ ಆಪಲ್ ಇಲ್ಲಿ ಇದಾವೆ, ಎರಡು ಹಣ್ಣು ಬಿಟ್ಟಿದಾವೆ. ಹೂ ಅನ್ಸುತ್ತಲ್ಲ, ವಾಟರ್ ಆಪಲ್. ಅಲ್ಲಿ ಮೇಲಿದಾವ ಹಣ್ಣುಗಳು. ಅಲ್ಲಿ ಹಣ್ಣಿದೆ ನೋಡ್ಬೇಕು. ಇಲ್ಲಿ ಹಿಡ್ಕೊಂಡು ಬೆಳೆದ ಕೆಂಪು ನೋಡಿ, ವಾಟರ್ ಆಪಲ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಫಸ್ಟ್ ಟೈಮ್ ತಿನ್ನೋದು. ಇರುವೆಗಳು ಬಾಳ ಇದಾವೆ, ಕಾಣಿಸ್ತಾ ಇದಾನ? ನೋಡ್ಕೊಂಡ್ ತಿನ್ಬೇಕಿಲ್ಲ ಅಂದ್ರೆ ಇರುವೆಲ್ಲ ಬಾಯ. ಆಮೇಲೆ ತಿನ್ನೋಣ, ಇದು ಇರುವೆಗಳು ಹೋಗ್ಲಿ. ಕರಿ ಇರುವೆ, ಇವೇನ್ ತೊಂದ್ರೆ ಮಾಡಲ್ಲ ನಮಗೆ. ಇದರಲ್ಲೇ ಒಂದು 10 ತೆಂಗಿನ ಗಿಡ ಹಾಕಿದೀನಿ. 10 ತೆಂಗಿನ ಗಿಡ. 10 ತೆಂಗಿನ ಗಿಡ ಇದಾವೆ. ಇದು ಪೀನಟ್ ಬಟರ್ ಅಂತ ಹೇಳಿದೆ. ಹಾ ಹಾ ಹಾ. ಇದು ಹಣ್ಣು ತಿಂದ್ರೆ ಬೆಣ್ಣೆ ತಿನ್ನಾಗುತ್ತೆ. ಓಕೆ. ಕಾಳು ತಿಂದ್ರೆ ಶೇಂಗಾ ಕಾಳು ತಿನ್ನಾಗುತ್ತೆ. ಪೀನಟ್ ಬಟರ್. ಪೀನಟ್ ಬಟರ್. ಓಕೆ ಓಕೆ. ಇದು ಹಣ್ಣು ತಿಂದ್ರೆ ಈಗ ಐತಲ್ಲ, ಇದು ಭತ್ತ ಐತಲ್ಲ, ಇದೆಲ್ಲ ಐತಲ್ಲ. ಹಾ ಹಾ ಹಾ. ಇದು ಗುಬ್ಬಿ ತಿಂದ್ರೆ ಗಿಡಿ ಪಡಿತಾ ಇರ್ತಾವ. ಓಕೆ. ಇದು ತಿಂದ್ರೆ ಬೆಣ್ಣೆ ತಿನ್ನಂಗಾಗುತ್ತೆ. ಈ ಹಣ್ಣು ತಿಂದ್ರೆ ಶೇಂಗಾ ಕಾಳು ತಿನ್ನಂಗಾಗುತ್ತೆ. ಓಕೆ. ಇದು ತಿನ್ಬೋದ್ರ? ತಿನ್ಬಹುದು. ನೋಡೋಣ. ಬಟರ್, ಪೀನಟ್ ಬಟರ್ ಟ್ರೈ ಮಾಡೋಣ. ರೈಟ್. ಸೇಮ್ ಕುಚ್ಚಿರೋ ಶೇಂಗಾ ಇರುತ್ತಲ್ಲ, ಆ ತರ ಬರ್ತದೆ ಟೇಸ್ಟ್. ಫ್ಲೇವರ್ ಎಲ್ಲ ಏನಿಲ್ಲ, ಸೇಮ್ ಶೇಂಗಾ ಟೈಪ್ ಇದೆ. ಇದು ಒಳಗಡೆ ಬೀಜ ಅದು ಉಗುಳದ? ಬೀಜ ತಿನ್ಬಹುದು. ಬೀಜ ತಿನ್ಬಹುದು. ಹಣ್ಣು ತಿನ್ಬಹುದು, ಬೀಜ ತಿನ್ಬಹುದು. ಚೆನ್ನಾಗಿದೆ. ಇದನ್ನ ವಾಟರ್ ಆಪಲ್ ಅಂತ ಟ್ರೈ ಮಾಡೋಣ. ಒಳ್ಳೆ ಟೇಸ್ಟ್ ಆಯ್ತು. ಕಾಶು ಟ್ರೈ ಮಾಡಿ. ಶ್ರೀಗಂಧದ ಮರ ನೋಡಿ, ಇವೆಲ್ಲ ಈ ತರದ ಹಣ್ಣುಗಳನ್ನ ನಾವು ಜೀವನದಲ್ಲಿ ನೋಡೇ ಇರೋಲ್ಲ. ಆ ತರದ ಹಣ್ಣುಗಳೆಲ್ಲ ಇಲ್ಲಿ ಬೆಳೆದಿದ್ದಾರೆ. ಇದ್ರ ಬೇರೆ ದೇಶದ ಒಂದು 10 ತಳಿ ಇದೆ. ಬೇರೆ ದೇಶದ ಬೇರೆ ದೇಶದ 10 ತಳಿ ಇದೆ. ಇದು ಸ್ಟಾರ್ ಫ್ರೂಟ್ಸ್ ಅಂತ ಹೇಳಿದೆ. ಯಾವುದು? ಸ್ಟಾರ್ ಫ್ರೂಟ್ಸ್. ಸ್ಟಾರ್ ಫ್ರೂಟ್ಸ್. ಸ್ಟಾರ್ ಫ್ರೂಟ್ಸ್ ಇದು ಹಣ್ಣು. ಇದು ಹಣ್ಣು ಒಂಥರ ಹಿರಿಕಾಯಿ ಇದ್ದಂಗೆ ಇರುತ್ತೆ. ಓಕೆ. ಯೆಲ್ಲೋ ಕಲರ್ ಇರುತ್ತೆ, ಮ್ಯಾಲ ಏಣಿ ಇರುತ್ತೆ. ಸ್ವಲ್ಪ ಹುಳಿ ಬರುತ್ತೆ ನಾಲ್ಕು. ಚೆನ್ನಾಗಿರುತ್ತೆ, ಅದು ಹೆಲ್ತಿ ಭಾಳ. ಓಕೆ. ಎಲ್ಲ ಹೆಲ್ತ್ ಒಳ್ಳೆ ಆಗಂತ ಫ್ರೂಟ್ಸ್ ಇದನ್ನ ಮಾಡ್ಕೊಂಡಿದ್ದಾರೆ. ಚೂಸ್. ಈ ಲಿಂಬು ಒಂದ್ 20 ಗಿಡ ಅದಾವು. ಲಿಂಬು ಗಜನಿಂಬೆನಾ ಅಥವಾ ಗಜನಿಂಬೆ. ಬಾಳೆ. ಬಾಳೆ ತೋಟ. ಅದು ಫುಲ್ ನಿಮ್ದೆ? ಅದು ಅಡಿಕೆ ತೋಟ. ಆ ಕಡೆ ಅಡಿಕೆ ತೋಟ. ಇದು ನಮ್ದು ಸೋಯಾಬೀನ್, ಮೆಕ್ಕೆಜೋಳ. ಮೆಕ್ಕೆಜೋಳ ಮತ್ತೆ ಸೋಯಾಬೀನ್. ಮೆಕ್ಕೆಜೋಳ, ಸೋಯಾಬೀನ್. ಇದರಲ್ಲಿ ಮುಳ್ಳು ಸಜ್ಜಿ ಕಾಟ ಇದೆ ಅಂತ. ಕಾಟ ಅದಕ್ಕೆ ಸ್ಪ್ರೇ ಆಗಿದೆ. ಸ್ಪ್ರೇ ಆಗಿದೆ ಅಂದ್ರೆ ಇದು ಸಾವಯವ ಸ್ಪ್ರೇ ಮಾಡಿದ್ರ ಅಥವಾ ಹೇಗೆ? ಇಲ್ಲ, ಅದಕ್ಕ ಸಾವಯವ ಇದನ್ನ ತಂದು ಹಾಕಿದ್ರೆ ಕೆಮಿಕಲ್. ಇದು ಕೊಂದಕ್ ಮಾತ್ರ ಸಾವಯವ ಔಷಧಿ ಇಲ್ಲ ಇನ್ನು. ಇಲ್ಲ, ಮುಳ್ಳುಸಜ್ಜಿಗೆ ಸಾವಯವ ಸಿಕ್ಕಲ್ಲ. ಅದಕ್ಕೆ ಮಾಡೋ ಪ್ರಯತ್ನ ಮಾಡ್ಬೇಕು. ಸೋಯಾಬೀನ್ ಎಷ್ಟು ಎಕರೆ? ಸೋಯಾಬೀನ್ ನಮ್ದು ಇನ್ನೊಂದು 100 ಎಕರೆ ಆಗುತ್ತೆ. 5 ಎಕರೆ ಸೋಯಾಬೀನ್, 4 ಎಕರೆ ಅಡಿಕೆ, 4 ಎಕರೆ ಅಡಿಕೆ. ಬಾಳೆ? ಬಾಳೆ 1.5 ಎಕರೆ. ಆ ಕಡೆ ಇದು ಚಿಕ್ಕದ್ ಬಾಳ ಹಾಕಿದೀರಾ? ಚಿಕ್ಕು 1 ಎಕರೆ ಇದೆ. 1 ಎಕರೆ ಚಿಕ್ಕದು. ಅದು ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ ಮಾರ್ಕೆಟ್. ಅಡಿಕೆ ಕಂಪೇರ್ ಮಾಡಿ ಕಡಿಮೆ. ನಿಮ್ಗೆ ಎಷ್ಟು ಇದ್ರಲ್ಲಿ ಮೇಜನ್ ಉತ್ಪನ್ನ ಯಾವ್ದು ಬರುತ್ತೆ ಅಂದ್ರೆ ನಿಮ್ಗೆ ಎಷ್ಟು ಇಳುವರಿ ತಂದು ಕೊಡಂತ ಬೆಳೆ ಯಾವ್ದು? ನಮಗೆ ತೆಂಗು, ಅಡಿಕೆ, ಮತ್ ಮೆಕ್ಕೆಜೋಳ. ಮೆಕ್ಕೆಜೋಳ ಇವೆಲ್ಲ ಹಣ್ಣಿನ ಗಿಡ ಐತಲ್ಲ, ಈಗ ಹಚ್ಚಿ 4 ವರ್ಷ ಆಯ್ತು. ಓಕೆ. 4 ವರ್ಷ ಆಯ್ತು. ಇದ್ರಲ್ಲಿ ನೇರಳೆ 10 ಗಿಡ ಇದೆ. ನಾಲ್ಕು ಗಿಡ 15 ಗಿಡ ಇದೆ. ಇದರಿಂದ ನಮ್ಗೆ ಇಳುವರಿ ಇದೆ. ಮುಂದಿನ ಇನ್ನೊಂದು 2 ವರ್ಷ ಮಾಡ್ಬೋದು. ಓಕೆ. ಈ ಹಣ್ಣಿನ ಗಿಡಗಳಿಗೆ ಮುಷಗಳು ಕಾಟಿಲ್ರ? ನಮ್ಮ ಮಂಗಗಳು ಓಕೆ. ಇದು ಅಂಜೂರ. ಇದು ಒಂದು ವೆರೈಟಿ ಅಂಜೂರ. ಓಕೆ. ಅಂಜೂರ ಅಂದ್ರೆ ಈಗ
ಆ ಕಡ್ಡಿಯಲ್ಲಿ ಸಿಗಿಸಿ ಮಾರ್ತಾರಲ್ಲ ಹಿಂಗ್ ಪ್ರೆಸ್ ಅದು ಡ್ರೈ ಅದು. ಅದು ಡ್ರೈ. ಇದನ್ನ ಒಣಗಿಸಿ ಇದು ನೋಡಕ್ ಒಳ್ಳೆ ಹತ್ತಿ ಹಣ್ಣು ಕಣಂಗ್ ಆಗುತ್ತೆ. ಹತ್ತಿ ಹಣ್ಣಾಗ ತಳಿ ಇದು ಅಂಜೂರ. ಅದು ತಳಿ ಹತ್ತಿ ಹಣ್ಣಾಗ ತಳಿ ಓಕೆ ಓಕೆ ಓಕೆ. ನೋಡಿ ಹತ್ತಿ ಹಣ್ಣಲ್ಲೇ ಒಂದ್ ತಳಿ. ಇದು ತಿನ್ನಕ್ ಬರುತ್ತೆ. ಕೆಂಪು ಹಣ್ಣು ಕೆಂಪು ಕೆಂಪಾರ ಹಣ್ಣು ಬರುತ್ತೆ. ಬುಡದಿಂದಾನೇ ಇದೆ. ಬುಡದಿಂದಾನೇ ಇದೆ. ಸೂಪರ್. ನೀರಿನ ಹಣ್ಣು ಇವೆಲ್ಲ ಗಿಡ ಹಣ್ಣು ಬಿಟ್ಟಿದ್ವಿ. ನಾವೊಂದು 4 ಗಿಡ ಹಣ್ಣು ಬಿಟ್ಟಿದ್ವಿ. ಹಣ್ಣು ಚೆನ್ನಾಗ್ ಬಿಟ್ಟಿದ್ವಿ. ಜಂಬು ನೇರಳೆನಾ ಅಥವಾ ಜಂಬು ನೇರಳೆ. ಪೇರ್ಲ ಗಿಡ ಇದೆ. ಪೇರ್ಲೆ ಗಿಡ. ಇದು ಸಿಹಿ ಹುಣಸೆ ಅಂತ ಹೇಳಿ. ಸಿಹಿ ಹುಣಸೆ ಸ್ವೀಟ್ ಬರುತ್ತೆ. ಬೆಲ್ಲ ತಿನ್ನಂಗತ್ತೆ ಹಣ್ಣು. ಬೆಲ್ಲ ತಿನ್ನಂಗತ್ತೆ ಸಿಹಿ ಹುಣಸೆ. ಇದು ಅಪ್ಪೋಸ್ ಗಿಡ. ಹಳೇದು ಅಪ್ಪೋಸ್ ಇದು ಮ್ಯಾಂಗೋ. ಈಗ ಹೆಚ್ಚು ಕಡಿಮೆ ಒಂದು 20 ವರ್ಷ ಇಲ್ಲದ ಗಿಡ. ಓಕೆ. 26 ವರ್ಷದ ಇಳುವರಿ ಎಲ್ಲ ಚೆನ್ನಾಗಿದೆ. ಇದು ಅದ ಹೇಳಿದ್ರಲ್ಲ ಆಸ್ಟ್ರೇಲಿಯಾ ಇದು ಆಲ್ ಸೀಸನ್ ಮ್ಯಾಂಗೋ. ಈಗ ಸೀಸನ್ ಮ್ಯಾಂಗೋ ಕಾಯಿ ಬಿಟ್ಟಿದೆ. ಈ ಮ್ಯಾಂಗೋ ಕಾಯಿ ಸೂಪರ್. ನೋಡ್ರಿ ಈಗ ಮ್ಯಾಂಗೋ ಸೀಸನ್ ಅಲ್ಲ, ಅದು ಕೂಡ ಕಾಯಿ ಬಿಟ್ಟಿದೆ. ಅದು ಆಕ್ಚುಲಿ ಇವಾಗೆಲ್ಲ ಹಣ್ಣುಗಳು ಸಿಗ್ತದೆ ನೋಡ್ರಿ ಕಾಯಿ. ನೀವು ತಿಳ್ಕೊಬಹುದು ಇವೆಲ್ಲ ಎಲ್ಲಿಂದ ತರ್ತಾರಪ್ಪ ಅಂತಂದು. ನೋಡಿ ಈ ತರ ಆಲ್ ಸೀಸನ್ ಮ್ಯಾಂಗೋಗಳು ಬಂದಿದಾವೆ. ಇದರಿಂದಾನೇ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಅಲ್ಲಿ ಮ್ಯಾಂಗೋಗಳು ಸಿಗ್ತಾ ಇರೋದು. ನೋಡಿ ಇಲ್ಲೆಲ್ಲ ಹಲಸು ಹಣ್ಣಾಗಿ ಅಲ್ಲಿ ಆಲ್ರೆಡಿ ಇಣಿಚಿ ಎಲ್ಲ ತಿಂದ್ಬಿಟ್ಟಿದಾವ. ಅದನ್ನ ಕರ್ಕೊಂಡಿಲ್ಲ ಇಲ್ಲಿ ಹಣ್ಣಾಗಿರೋದನ್ನ ಕೂಡ. ಎಲ್ಲ ಎಷ್ಟು ಚೆನ್ನಾಗಿ ಇಳುವರಿ ಇದೆ ನೋಡಿ. ಈ ಹಣ್ಣಿನ ಇದಕ್ ಮಾತ್ರ ನೀವು ಬೇಲಿ ಹಾಕ್ಸಿದ್ರಿ. ಜನರ ಕಾಟ. ಮೊನ್ನೆ ಮಿಯಾಜಾಕಿ ಅಂತ ಮ್ಯಾಂಗೋ ಕೇರಿ. ಮಿಯಾಜಾಕಿ ಇಲ್ಲ. 2.5 ಲಕ್ಷಕ್ಕೆ 1 kg ಹಣ್ಣು. ಓ, ನಮ್ ತೋಟದಲ್ಲಿ 3 ಗಿಡ ಬಿಟ್ಟಿದ್ವು. ನಾನೊಂದ್ ಕೊಟ್ಟಿ 8,500 ರೂಪಾಯಿ kg ಕೊಟ್ಟೆ ಮಾರಣ್ಣ. ಓ ಸೂಪರ್. ಅದು ಒಂದ್ ಗಿಡ ಇಲ್ಲಿ ಹರಿದು ಬಿಟ್ರ. ಗೊತ್ತಿಲ್ಲ ಇದೇ ಗಿಡ ಬಿಟ್ರ. ಹಂಗಾಗಿ ಮತ್ತೆ ಮೊನ್ನೆ 8,500 ರೂಪಾಯಿ 1 kg ಮ್ಯಾಂಗೋ ಮಾರಿದ್ನ. ನೋಡಿ ನಾವ್ 85 ರೂಪಾಯಿ ಕೆಜಿಗೆ 4 ಸತಿ ಚೌಕಾಸಿ ಮಾಡಿರ್ತೇವೆ. ಇದು 8,500 ರೂಪಾಯಿ ಕೆಜಿ. ಗಿಡ ಅಲ್ಲಿ 2 ಗಿಡ. ಮಿಯಾಜಾಕಿ ಅಂತ ಹೇಳಿ ಇವು ಜಪಾನ್ ಗಿಡ. ಓಕೆ. ಇದ್ರಲ್ಲಿ ಏನಂತ ಸ್ಪೆಷಾಲಿಟಿ ಅಷ್ಟು ರೇಟ್ ಇದೆ? ನಮ್ಮ ಹಣ್ಣಂಗ ಸ್ವಲ್ಪ ಟೇಸ್ಟ್ ಕಡಿಮೆ ಬರುತ್ತೆ, ಬಟ್ ವಿಟಮಿನ್ ಜಾಸ್ತಿ ಇರುತ್ತೆ. ವಿಟಮಿನ್ ಅಲ್ಲಿ ಜಪಾನ್ 2.5 ಲಕ್ಷ kg. ಓಹೋ, 2.5 ಲಕ್ಷ kg. ನಮ್ ಇಂಡಿಯಾದಲ್ಲಿ 8,500 ಮಾರಿದ್ವಿ. ಇಲ್ಲಿ ಲೋಕಲ್ ಅಲ್ಲಿ ಮಾರಿದ್ರೆ ಅಥವಾ ಬೆಂಗಳೂರು? ಇಲ್ಲ, ಒಬ್ರು ಬಂದು ನಾನು ಫೇಸ್ಬುಕ್ ಬಿಟ್ಟಿದ್ದೆ. ಬಂದವ್ರ 1 kg ನಾನು 10,000 ರೂಪಾಯಿ ಇದೆ. ಇಲ್ಲ ಸರ್ 8,500 ರೂಪಾಯಿ ಕೊಟ್ಟು kg ಕೊಡ್ರಿ ಅಂದ್ರೆ 4 ಹಣ್ಣಿಗೆ 1 kg ಬರ್ತದೆ. ಮತ್ತೊಂದು ನಾನು ಎಕ್ಸ್ಟ್ರಾ ಒಂದೇ kg ಮಾರಿರೋದು. 4 kg ಬಿಟ್ಟಿತ್ತು. 4 kg ಬಿಟ್ಟಿತ್ತು. 3 kg ನಾವೆಲ್ಲ ನಮ್ಮ ಸಂಬಂಧಿಕರು 1 kg ಮಾರಿದ್ರಿ. ಇನ್ನು ಸ್ಟಾರ್ಟಿಂಗ್ ಅಲ್ಲ, ಇನ್ನು ಹೌದೌದು, ಇನ್ನೊಂದ್ 2 ವರ್ಷಕ್ಕೆ ಚೆನ್ನಾಗುತ್ತೆ. ಅದು ಇದು ಮೋಟೋ ಅಂತ ಹೇಳಿದೆ. ಇದನ್ನ ಕಾಯಿ ಬಿಟ್ಟಿಲ್ಲ. ಇದು ಸೆಂಟ್ರಲ್ ಫ್ರೂಟ್ ಅಂತ ಹೇಳಿ. ಇಸ್ರೇಲ್ ತಳಿ, ನಮ್ ದೇಶದಲ್ಲ, ಸೆಂಟ್ರಲ್ ಫ್ರೂಟ್ ಅಂತ ಹೇಳಿ. ಈ ಆಲ್ ಸೀಸನ್ ಮ್ಯಾಂಗೋ ಎಷ್ಟು ಮರಗಳು ಇದಾವೆ ನಿಮ್ಮಲ್ಲಿ? ಅದು ಒಂದೇ ಇದೆ. ಅದು ಒಂದೇ. ಆಲ್ ಸೀಸನ್ ಫಸ್ಟ್ ನೋಡೋಣ ಅಂತ ಒಂದು ಹಾಕಿದ್ದೀವಿ. ಇದ್ರ ನಡುವೆ ಮೆಕ್ಕೆಜೋಳ ಹಾಕಿದೆ. ಮಿಶ್ರ ಬೆಳೆ. ಇದು ಥೈಲ್ಯಾಂಡ್ ಬನಾನಾ ಮ್ಯಾಂಗೋ. ಥೈಲ್ಯಾಂಡ್ ಬನಾನಾ ಮ್ಯಾಂಗೋ ಬರ್ತದೆ. ಉದ್ದ ಇಷ್ಟು. ಥೈಲ್ಯಾಂಡ್ ಬನಾನಾ. ಇದು ಒಂದು 8 ಕಾಯಿ. ಇದೆಲ್ಲ ರೇಟ್? ಇದೆಲ್ಲ ರೇಟ್ ಇನ್ನು ಏನು ಗೊತ್ತಿಲ್ಲ. ನಾವ ಮನೆಗೆ ಯೂಸ್ ಮಾಡಿಕೊಂಡು ಮನೆಗೆ ಒಂದೊಂದ್ ಹಣ್ಣು ತಿಂದ್ಬಿಟ್ರೆ ಸಾಕಂತ. ಒಂದೊಂದ್ ಹಣ್ಣು ತಿನ್ಬೇಕು. ಒಂದೊಂದ್ ಹಣ್ಣು 1 kg ಮೇಲೆ ಬರ್ತದೆ. 1 kg ಮೇಲೆ ಬರ್ತದೆ. ಥೈಲ್ಯಾಂಡ್ ಬನಾನಾ. ಥೈಲ್ಯಾಂಡ್ ಬನಾನಾ ಮ್ಯಾಂಗೋ ಅಂತ ನೋಡಿ. ಇಷ್ಟು ನಮ್ಮಲ್ಲಿ ಆಪಲ್, ಕಾಶ್ಮೀರಿ ಆಪಲ್. ಓಕೆ, ಲೋಕಲ್ ಅಲ್ಲೂ ಬೆಳಿಬಹುದು ನೋಡಿ ಕಾಶ್ಮೀರಿ ಆಪಲ್. ಕಾಶ್ಮೀರದಲ್ಲೇ ಬೆಳಿಬೇಕನ್ನೋದೇನಿಲ್ಲ. 2 ಹಣ್ಣು 3 ಹಣ್ಣು ಬರುತ್ತೆ. ನಮ್ಮಲ್ಲಿ ಇದಕ್ಕ ಸ್ವಲ್ಪ ಚೇಂಜಸ್ ಆಗುತ್ತೆ ವಾತಾವರಣ. ಸ್ವಲ್ಪ ಕಷ್ಟ. ಕಾಶ್ಮೀರದಲ್ಲಿ ಬೆಳೆದಿರೋದು ಸ್ವಲ್ಪ ಕಷ್ಟ ಆಗುತ್ತೆ. 2 ಕಾಯಿ 3 ಕಾಯಿ ಬರುತ್ತೆ. ಓಕೆ.
ಅದೇ ಅದು ಇದು ಕಂಚಿ ಕಂಚಿಕಾಯಿ. ಇದು ಒಂದ್ ಗಿಡ ಐತಲ್ಲ, ಹಾ. ಇದು ಇಸ್ರೇಲ್ ಮಾವು. ಇದು ಒಂದು ಇಸ್ರೇಲ್. 3 kg ಬರುತ್ತೆ. ಓ ಇವೆಲ್ಲ ಕೆಳಗ್ ಬಿಟ್ಟಿರ್ತೈತೆ. ಹಾ 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 ಕೆಳಗ್ ಐತಿ ಕಾಯಿ. ಹಾ ಹಾ. ಅದು ಪಪ್ಪಾಯ ಏನೋ ಡಿಫ್ರೆಂಟ್ ಆಗಿದೆ. ದಕ್ಷಿಣ ಆಫ್ರಿಕಾದ್ದು ಅದು. ಅದು ಹಳದಿ ಪಪ್ಪಾಯ. ಹಳದಿ ಪಪ್ಪಾಯ. ಹಳದಿ ಪಪ್ಪಾಯ. ಓಕೆ. ದಕ್ಷಿಣ ಆಫ್ರಿಕಾದ್ದು ಹಳದಿ ಪಪ್ಪಾಯ. ಇದು ಕೇಸರಿ ಕಲರ್ ಆಗಲ್ಲ. ಬರುತ್ತೆ, ಹಣ್ಣಾದ್ಮೇಲೆ ಕೇಸರಿ ಆಗುತ್ತೆ. ಓಕೆ ಓಕೆ. ಇಲ್ಲಿ ಕೆಳಗಡೆ ಸ್ವಲ್ಪ ಲೈಟ್ ಆಗ್ತಾ ಇದೆ. ಹಣ್ಣಾದ್ಮೇಲೆ ಕೇಸರಿ ಆಗುತ್ತೆ. ಇದು ಸೈಜ್ ಇಷ್ಟೇನೈತೆ ಬರೋದು? ಒಳ್ಳೆ ಸೈಜ್ ಬರುತ್ತೆ. ಹಾ ಒಳ್ಳೆ ಸೈಜ್ ಬರುತ್ತೆ. ಓಕೆ. ಎಂಡಿಂಗ್ ಈ ಎಂಡಿಂಗ್. ಓಕೆ, ಇದು ಗಿಡದ ಎಂಡಿಂಗ್. ಈಗ ಒಂದ್ ಗಿಡ ಎಷ್ಟು ವರ್ಷ ಬರ್ಬೋದು ಇದು? ಒಂದು 3 ವರ್ಷ ಬರ್ಬೋದು. 3 ವರ್ಷ ಇಳುವರಿ ಕೊಡ. 3 ವರ್ಷ ಇಳುವರಿ ಕೊಡುತ್ತೆ. ಓಕೆ, ಅದಾದ್ಮೇಲೆ ಕಡದ ಬರುತ್ತೆ. ಕಡದ ಬರುತ್ತೆ. ಓಕೆ. ಇದು ರಕ್ತ ಚಂದನ ಅಂತ ಹೇಳಿ ರಕ್ತ ಚಂದನ. ಹೆಸರು ಕೇರಿ. ಹಾ ಹಾ ಹಾ. ಒಂದು ಮೂವಿ ಐತಲ್ಲ ಪುಷ್ಪ. ಇದು ರಕ್ತ ಚಂದನ. ಓಕೆ, ರೆಡ್ ಸ್ಯಾಂಡಲ್. ಇದು ರಕ್ತ ಚಂದನ. ಓ ಓಕೆ. ಆಮೇಲೆ ಅಲ್ಲೊಂದು ರಕ್ತ ಚಂದನ. ಹ್ಮ್ ಹ್ಮ್ ಹ್ಮ್. 4 ಗಿಡ ಇದೆ ಇಲ್ಲಿ. 4 ಗಿಡ. ನಮ್ದು ಅಲ್ಲೊಂದು ತೋಟ ಇದೆ. ಹಾ ಹಾ. ಅಲ್ಲಿ ಹೆಚ್ಚಿನ 6 ವರ್ಷದ್ದು ನಾನು ಏನೋ ಗಿಡ. ತೋಟಗಾರಿಕೆ ಮಾಡಿ ತೋಟಗಾರಿಕೆ ಸಸಿ ಹಚ್ಚೀನಿ. ಹ್ಮ್ ಹ್ಮ್ 6 ವರ್ಷದ ಮೇಲೆ ಹ್ಮ್ ಹ್ಮ್ ಹ್ಮ್. ಅದು ಚಾನಲ್ ಹೋಗಿ ಸ್ವಲ್ಪ ಮೂರು ಹಾ. ಅದರಲ್ಲೆಲ್ಲ ರಕ್ತ ಚಂದನ ಹಾಕ್ತೀನಿ. ರಕ್ತ ಚಂದನ ಈ ಸೈಜ್ ಬಂದಿದೆ ಈಗ. ಹ್ಮ್ ಹ್ಮ್. ಗೊತ್ತಿಲ್ಲ ಹಂಗ್ ಐತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾ ಹಾ ಹಾ. ಒಂದ್ ಗಿಡ ನನಗೆ ಇಷ್ಟ ಬರ್ತದೆ. ಓಕೆ. ಈಗ ಅವೆಲ್ಲ ತುಂಬಾ ಹೆವಿ ಕಾಸ್ಟ್ಲಿ ಅನ್ಸುತ್ತೆ. ಇನ್ಮೇಲೆ ಸ್ವಲ್ಪ ಸೆಕ್ಯೂರಿಟಿ ಕೊಡ್ಬೇಕು ನೀವು ಅದಕ್ಕೆ. ಬೆಳಿಬೋದು, ಎಲ್ಲಾ ಬೆಳೆ ಬೆಳಿತೀನಿ. ಹ್ಮ್ ಹ್ಮ್. ಸಾಕಾಗುತ್ತೆ. ಹೌದು ಹೌದು. ಈಗ ನಿಮ್ ಮನೆಯಿಂದ ಟೋಟಲ್ 15 ಎಕರೆ ಇದೆ. ಓಕೆ, ಇಲ್ಲಿ ಇಷ್ಟರಲ್ಲಿ. ಇದು ಬಿಟ್ರೆ ಆ ಕಡೆ ಇನ್ನೊಂದು ಪ್ಲಾಟ್. ಅಲ್ಲಿ ಒಂದು 10 ಎಕರೆ ಬೆಳೆ, 10 ಎಕರೆ. 30 ಎಕರೆ. ಓಕೆ. ಓವರ್ ಆಲ್ ನಿಮ್ದು ಸಾವಯವ ಕೃಷಿ ಪದ್ಧತಿ. ಊರಲ್ಲ ನಾವು ಮೇನ್ ಅಷ್ಟೇ ಸಾವಯವ ಕೃಷಿ. ಒಂದೊಂದು ಈಗ ಹಣ್ಣಿನ ಗಿಡ ಹ್ಮ್ ಸಾವಯವ ಕೃಷಿ ಮಾಡ್ತೀವಿ. ಅಡಿಕೆ ಗಿಡಗಳು ಒಂದು 20% ಸರ್ಕಾರಿ ಗೊಬ್ಬರ, chemical use. 20% ನಾವು ಸಾವಯವ. ಸೊ ಆದಷ್ಟು ನಿಮ್ಮ ಮನೆಗೆ ನೀವೇ ಬೆಳ್ಕೊಂಡು ನೀವೇ ಊಟ ಮಾಡ್ತಾ ಇದ್ದೀರಾ. ಸೂಪರ್. ಇಷ್ಟು ಮಾಹಿತಿಯನ್ನ ಕೊಟ್ಟಂತ ನಿಮಗೆ ಧನ್ಯವಾದಗಳು. ಈ ರೀತಿಯಾದಂತಹ ಟೆಕ್ನಾಲಜಿಗಳನ್ನ ರೈತರು ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಿಮ್ಮ ಪ್ರೋಗ್ರೆಸ್ ಚೆನ್ನಾಗಿರ್ಬೇಕು ಅಂದ್ರೆ ಈ ತರ ಮಿಶ್ರ ಬೆಳೆ, ಸಮಗ್ರ ಕೃಷಿಯನ್ನ ಮಾಡ್ಬೇಕು. ನೀವು ಕೇವಲ ಒಂದೇ ಬೆಳೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಇದು ಅವರಿಂದ ತಿಳಿದಂತಹ ಒಂದು ಮಾಹಿತಿ. ಅವ್ರಿಗೆ ಯಾಕೆ ರಾಷ್ಟ್ರ ಪ್ರಶಸ್ತಿ ಎಲ್ಲ ಲಭಿಸಿದೆ ಅದಕ್ಕೆ ಕಾರಣ ಇಲ್ಲೇ ಇದೆ ನೋಡಿ, ನಿಮ್ ಕಣ್ ಮುಂದೆನೆ ಇದೆ. ಜೀವಂತ ಉದಾಹರಣೆ, ಬೇರೆ ಏನು ಬೇಕಾಗಿಲ್ಲ. ಏನು ಮುಚ್ಚಿಟ್ಟು ಅಥವಾ ಯಾರೋ ಅವ್ರು ಸಾಧನೆ ಮಾಡಿಲ್ಲ ಅನ್ನೋದು ಏನು ಪ್ರೂಫ್ ಇಲ್ಲ ಅನ್ನಂಗಿಲ್ಲ. ಇಲ್ಲೆಲ್ಲ ನಿಮ್ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಯಾಕಿಷ್ಟು ಅವರಿಗೆ ಪ್ರಶಸ್ತಿಗಳು ಲಭಿಸಿವೆ ಅಂತ. ಇಷ್ಟು ತಳಿಗಳ ಹಣ್ಣುಗಳಾಗಿರ್ಬೋದು, ಬೇರೆ ಬೇರೆ ಬೆಳೆಗಳಾಗಿರ್ಬೋದು, ಎಲ್ಲದನ್ನು ಕೂಡ ಬೆಳೆದರೆ ಎಲ್ಲದರಲ್ಲೂ ಕೂಡ ಸಕ್ಸಸ್ ರೇಟ್ ಚೆನ್ನಾಗಿದೆ. ಹೌದು, ಅದಕ್ಕೋಸ್ಕರ ಅವರಿಗೆ ರಾಷ್ಟ್ರ ಮಟ್ಟದವರೆಗೂ ಕೂಡ ಪ್ರಶಸ್ತಿಗಳು ಲಭಿಸಿವೆ. ಇದೆಲ್ಲ ನೀವು ಕೂಡ ಈ ಸಕ್ಸಸ್ ನ ನೀವು ಕೂಡ ಪಡ್ಕೊಬಹುದು. ಆದ್ರೆ ಅದಕ್ಕೆ ತಕ್ಕಂತ ಎಫರ್ಟ್ಸ್ ನ ನೀವು ಹಾಕ್ಬೇಕು. ಅವರು ಕೂಡ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿದ್ದಾರೆ. ಇಷ್ಟೆಲ್ಲ ಟೆಕ್ನಾಲಜೀಸ್ ಉಪಯೋಗಿಸ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಖರ್ಚು ಮಾಡಿದ್ದಾರೆ, ಅಷ್ಟು ಮೇಂಟೆನೆನ್ಸ್ ಇರುತ್ತೆ. ಅದೆಲ್ಲದನ್ನು ಮಾಡಿ ಅವರು ಈ ಒಂದು ಸಕ್ಸಸ್ ಲೆವೆಲ್ಗೆ ಬಂದು ರೀಚ್ ಆಗಿದ್ದಾರೆ. ಸೊ ಇಷ್ಟು ಇವತ್ತಿನ ಈ ವಿಡಿಯೋ. ನಮಗೆ ಇಷ್ಟು ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದಂತಹ ಗೋಪಾಲ ಗೌಡ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.